ಜನ ಬರ್ತಾರೆ ಇಲ್ಲಿ, ಆ ಪಾರ್ಟಿ ಈ ಪಾರ್ಟಿ ಇಲ್ಲ, ಹೌದಾ ಇಲ್ಲ? ಅದಕ್ಕಾಗಿ ಇಲ್ಲಿನ ಜನ ಇಲ್ಲಿ ಏನಾಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ, ಇದು ಹೆಲ್ದಿ ಪಾಲಿಟಿಕ್ಸ್ ಆಗ್ತಾ ಇಲ್ಲ. ನಾವು ಪಾಲಿಟಿಕ್ಸ್ ಮಾಡೋಣ, ಯಾವಾಗ ಮಾಡೋಣ? ಎಲೆಕ್ಷನ್ ಒಂದು 3-4 ತಿಂಗಳು ಇರುತ್ತೆ, ಅವಾಗ ನಾವು ಒಬ್ಬರೊಬ್ಬರು ಪಾಲಿಟಿಕ್ಸ್ ಮಾಡಿ ಎಲೆಕ್ಷನ್ ಮಾಡೋಣ. ಎಲೆಕ್ಷನ್ ಆದ ಕೂಡಲೇ ನಮಗೆಲ್ಲ ಏನು 5 ವರ್ಷ ಸಮಯ ಅಂದರೆ ಇವರಿಗೆ MLA ಮತ್ತು ಸದಸ್ಯರಿಗೆಲ್ಲ 5 ವರ್ಷ, ನಮಗೆ 6 ವರ್ಷ ಸಿಗುತ್ತೆ. ಆ ಸಮಯದಲ್ಲಿ ನಾವೆಲ್ಲ ಕೂಡಿ ಒಕ್ಕಟ್ಟಾಗಿ ನಮ್ಮ ಬೀದರ್ ಜಿಲ್ಲೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡೋಣ. ಯಾರೇ ತರಲಿ ಬಜೆಟ್ ಈಗ ಅವ್ರು ಇವಾಗ 22 ಕೋಟಿ ಅನೌನ್ಸ್ ಆಯಿತು. ಅನೌನ್ಸ್ ಆಗಿನ ಮೇಲೆ ಈಗ ಸಾಗರ್ ಖಂಡ್ರೆ ಅವರು ಕಷ್ಟಪಟ್ಟು 2-3 ಸತಿ ಹೋಗಿ ಗಜೇಂದ್ರ ಸಿಂಗ್ ಅವರಿಗೆ ಭೇಟಿಯಾಗಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಅನುದಾನ ಬಿಡುಗಡೆ ಮಾಡ್ಕೊಂಡು ಬಂದು, ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಿಕ್ವೆಸ್ಟ್ ಮಾಡಿ ಆ ಟೆಂಡರ್ ಅವರಿಗೆ ತಂದು ಟೆಂಡರ್ ಕಾಲ್ ಮಾಡಿ ಇವಾಗ ಎಲ್ಲ ಆದ ಕೂಡಲೇ ಇವತ್ತು ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡುವಾಗ ಆ್ಯಸ್ ಪರ್ ಏನಪ್ಪ ನಮ್ಮ ಇದ್ರ ಪ್ರಕಾರ ಏನಿದೆ, ನಮ್ಮದು ಗೌರ್ಮೆಂಟ್ ಪ್ರಕಾರ ಎಲ್ಲರಿಗೆ, ನಾನು ನಮ್ಗೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಸದಸ್ಯರಿಗೆ ಇಲ್ಲಿ ಇವತ್ತು ನಮ್ಮ ಗೌರ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಫಂಕ್ಷನ್ ಆಯೋಜನೆ ಮಾಡಿದ್ದೀವಿ. ಈಗ ಆ ಆಯೋಜನೆ ಮಾಡಿದ್ರಲ್ಲಿ ಸುಮ್ಮನೆ ಈ ಮಾತು ಏನಪ್ಪ ನಾನು ತಂದಿದ್ದೀನಿ ಅವ್ರು ಯಾಕೆ ಪೂಜೆ ಮಾಡ್ತಾರ, ಇದು ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಆದರೂ ತಮಗೆಲ್ಲ ಗೊತ್ತಿದೆ ಇದು ಎಲ್ಲ ಏನಾಗ್ತಾ ಇದೆ, ಜನರಿಗೆ ಈ BJP ಪಕ್ಷದವರು ದಾರಿ ತಪ್ಪಿಸ್ತಾ ಇದ್ದಾರೆ ಜನರಿಗೆ. ಇವ್ರ ಹತ್ತಿರ ಯಾವುದು ಒಂದು ಸುಳ್ಳಿಗೆ 100 ಸುಳ್ಳು ಹೇಳಿ ಅದಕ್ಕೆ ಸತ್ಯ ಮಾಡೋದು, ಅದು ಬಿಟ್ಟು ಇವ್ರಿಂದ ಏನೂ ಮಾಡೋದಾಗಲ್ಲ. ತಮಗೆಲ್ಲ ಗೊತ್ತಿದೆ. ಇವಾಗ ನಮ್ಮ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಸಾಹೇಬರಲ್ಲಿ, ರಹೀಮ್ ಖಾನ್ ಸಾಹೇಬರಲ್ಲಿ ಸತತವಾಗಿ ಪ್ರಯತ್ನ ಮಾಡಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ನಾವು ಎಲ್ಲರೂ ಕೂಡ ನಮ್ಮೊಂದು ಬೀದರ್ಗೊಂದು ಹೆಮ್ಮೆ ಇದೆ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ, ಯಾವಾಗಾದ್ರೂ ನಾವು ಎಷ್ಟು ದಿವಸ ಇರ್ತೀವೋ ಏನು ಮಾಡ್ತೀವೋ ಅದು ಸೆಕೆಂಡ್ರಿ. ಬಟ್ ನಮ್ಮ ಅವಧಿಯಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡ್ತೀವಿ, ಏನು ಜನರ ಸಲುವಾಗಿ ಏನು ಸೇವೆ ಸಲ್ಲಿಸ್ತೀವಿ, ಅದೇ ಮುಖ್ಯವಾದ ನಮ್ಮ ಕೆಲಸ, ಹೌದಾ ಇಲ್ಲ? ಅದಕ್ಕಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಈ ಫಂಕ್ಷನ್ಗೆ ನಾವು ಸಾಗರ್ ಖಂಡ್ರೆಯವರು ಬರುವಾಗ ಇಲ್ಲಿನ ಜನರಲ್ಲೂ ಸಾಕಷ್ಟು ಮೆರವಣಿಗೆ ಮಾಡಿ, ಯಾಕಂದರೆ ಸಾಗರ್ ಖಂಡ್ರೆಯವರು ಕಷ್ಟಪಟ್ಟು ಒಂದು ಇದು ಮಾಡಿದಾರೆ ಅಂದ್ರೆ ಇವತ್ತು ನಾವು ಎಲ್ಲರೂ ಕೂಡ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕು. ಅವ್ರಿಗೆ ಇವತ್ತು ಹೆಂಗಿದಾರ ಮುಂದೆ ಬರೋಂಥ ದಿನದಲ್ಲಿ ಇವತ್ತು ನಾವು ಎಲ್ಲರೂ ಅವ್ರಿಗೊಂದು ಖುಷಿ ಕೊಟ್ಬಿಟ್ಟಿವಿ ಅಂದ್ರೆ ಮತ್ತೆ ಇನ್ನೂ ಸಾಕಷ್ಟು ಕಷ್ಟಪಟ್ಟು ಇನ್ನೂ ಸಾಕಷ್ಟು ಫಂಡ್ ತರೋಂಥ ಶಕ್ತಿ ಬರ್ತದೆ ಅವ್ರಿಗೆ, ಹೌದಾ ಇಲ್ಲ? ಯಾಕಂದ್ರೆ ನಾವು ಎಲ್ಲರೂ ಅವ್ರ ಜೊತೆ ಇದ್ದೀವಿ ಅಂದ್ರೆ ಅವ್ರಿಗೆ ಏನಾಗ್ತದ, ಅರೆ ನನಗೆ ಮೊನ್ನೆ ಎಷ್ಟು ಪಾರ್ಟ್ನರ್ಸ್ ಫಂಕ್ಷನ್ ನನಗೆ ಎಲ್ಲರೂ ಅಭಿನಂದನೆ ಸಲ್ಲಿಸಿ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಿದ್ರು ಅಂತಂದರೆ, ಈಗ ಮತ್ತೆ ಮುಂದೆ ಬರೋಂಥ ದಿನಗಳಲ್ಲೆಲ್ಲ ಮತ್ತೆ ದಿಲ್ಲಿಗೆ ಹೋಗಿ ಸಾಕಷ್ಟು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ